ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೈ ಜೋರಾಗಿ ಅಳ್ತಿರ್ತಾನೆ. ಏನು ಮೈ, ನೀನು ಚಿಕ್ಕ ಹುಡುಗನ ಥರ ಅಳ್ತಿದ್ಯಲ್ಲ, ನಾನು ಹೇಳ್ತಿಲ್ವಾ ಏನೂ ಆಗಲ್ಲ ಅಂತ. ಸುಮ್ಮನಿರು ಅಣ್ಣ, ನಾವೀಗ ಸುಮ್ಮನೆ ನಿಂತರೆ ಏನೂ ಪ್ರಯೋಜನ ಇಲ್ಲ ಅಣ್ಣ ಅಂತಾನೆ ಕಂಟಿ. ನೇರವಾಗಿ ಆ ಮಹಾಬಲನ ಮನೆಗೆ ಹೋಗಿ ಹರಿ ಎಲ್ಲಿದ್ದಾನೆ ಅಂತ ಕೇಳೋಣ ಅಂತಾನೆ. ಅವರದ್ದು ಏನೂ ತಪ್ಪಿಲ್ಲ ಅಂದರೆ ನಾವು ಅಲ್ಲಿ ಹೋಗಿ ಚಂದನನ ಮನಸ್ಸಿಗೆ ನೋವು ಮಾಡಿದ ಹಾಗಾಗಲ್ವೇನೋ ಅಂತಾನೆ ಮುತ್ತು. ಹಾಗಾದರೆ ಹರಿ ಅಣ್ಣಂಗೆ ಏನಾದರೂ ಆದರೆ ನಿನಗೆ ಪರವಾಗಿಲ್ವಾ ಅಣ್ಣ ಅಂತಾನೆ ಮೈ. ನಾನು ಹಾಗೆ ಹೇಳಲಿಲ್ಲ ಮೈ, ಸರಿಯಾಗಿ ವಿಚಾರ ಗೊತ್ತಿಲ್ಲದೆ ಚಂದನ ಅವರ ಅಪ್ಪ ಹತ್ರ ಹೇಗೋ ಕೇಳೋದು ಅಂತಾನೆ ಮುತ್ತು. ಆಗ ನಟರಾಜ ಬಂದು, ಏಯ್ ಸಾಕು ನಿಲ್ಲಿಸು ನಿನ್ನ ಗೊಡ್ಡು ಪುರಾಣನ. ಇಷ್ಟೆಲ್ಲ ಆದಮೇಲೂ ಆ ನಮಕ್ ನನ್ನ ಮಗನ ನಂಬ್ತೀಯಲ್ಲ ನೀನು. ಯಾವಾಗಲೂ ನಿನಗೆ ಬುದ್ಧಿ ಬರೋದು. ಅವನೊಬ್ಬ ವಿಷ ತುಂಬಿರೋ ಕಾಳಿಂಗ ಸರ್ಪ ಕಣೋ. ಅವನಿಗೆ ಹರಿಗೇನಾದರೂ ಆಗಬೇಕು, ಅವನ ತಲೆ ಕಡ್ದು ಚೆಂಡಾಡ್ಬಿಡ್ತೀನಿ. ನನ್ನ ಹೆಸರು ನಟರಾಜ, ಗೊತ್ತು ತಾನೆ ಅಂತಾರೆ ನಟರಾಜ. ಸುಮ್ಮನಿರೋದು ಬೇಡ ಅಣ್ಣ, ಹರಿ ಅಣ್ಣಂಗೆ ಏನಾದರೂ ಆಗಿಬಿಡುತ್ತೆ ಅಂತ ಭಯ ಆಗ್ತಿದೆ. ಬಾರಣ್ಣ ಹೋಗೋಣ ಅಂತಾನೆ ಮೈ. ಅಣ್ಣ, ನಾವು ಮಾತಾಡ್ತಾ ಟೈಮ್ ವೇಸ್ಟ್ ಮಾಡ್ತಿದ್ದೀವಿ, ಮೊದಲು ಇಲ್ಲಿಂದ ಹೊರಟು ಹರಿನ ಹುಡ್ಕೋಣ ಅಂತಾನೆ ಕಂಟಿ. ಸರಿ ನಡೀರಿ ಅಂತಾನೆ ಮುತ್ತು. ನಾನು ಬರ್ತೀನಣ್ಣ ಅಂತಾನೆ ಮೈ. ಬೇಡ ಮೈ ಅಂತಾನೆ ಮುತ್ತು. ಆಗ ನಾನು ಬರ್ತೀನಿ ಅಂತ ಮತ್ತೆ ಅಳ್ತಾನೆ ಮೈ. ಏಯ್ ಅಳುಮುಂಜಿ, ಬಾಯಿ ಮುಚ್ಕೊಂಡು ನಿನ್ನ ಅಣ್ಣ ಹೇಳಿದನ ಕೇಳೋ. ನೀನಿನ್ನು ಹಸುಗೂಸು, ಹೋರಾಡೋದಕ್ಕೆ ಬುದ್ಧಿ ಇರಬೇಕು, ತಲೆನಲ್ಲಿ ತೋಳಲ್ಲಿ ಬಲ ಇರಬೇಕು. ನಾನು ನಿಮ್ಮಣ್ಣ ಹೋಗಿ ಹರಿನ ಕರ್ಕೊಂಡು ಬರ್ತೀವಿ, ನೀನು ಮನೆಯಲ್ಲಿರು. ಮುತ್ತು, ಎತ್ತೋ ಗಾಡಿನ ಅಂತಾರೆ ನಟರಾಜ. ಅಪ್ಪ, ನಾನು ಕಂಟಿ ಹೋಗ್ತೀವಿ, ನೀವಿಬ್ಬರು ಇಲ್ಲೇ ಇರಿ ಅಂತಾನೆ ಮುತ್ತು. ಅಣ್ಣ ಪ್ಲೀಸ್ ಅಣ್ಣ, ನಾನು ಬರ್ತೀನಿ. ಈ ಟೈಮಲ್ಲಿ ನೀನು ಹಠ ಮಾಡಬೇಡ ಅಣ್ಣ, ನನ್ನ ಹರಿಯಣ್ಣನ ನೋಡೋವರೆಗೂ ನನಗೆ ಸಮಾಧಾನ ಇರಲ್ಲ ಪ್ಲೀಸ್ ಅಂತಾನೆ ಮೈ. ಬಿಡಣ್ಣ, ಇವನು ಬರಲಿ ಅಂತಾನೆ ಕಂಟಿ. ನಡೀರಿ ಅಂತಾನೆ ಮುತ್ತು. ನಾನು ಬರ್ತೀನಿ ಕಣ್ರೋ ಅಂತಾರೆ ನಟರಾಜ. ಬೇಡ, ನೀವು ಮನೆ ಹತ್ರ ಇರಿ ಅಂತ ಮುತ್ತು ಹೊರಡ್ತಾನೆ. ಏಯ್ ಶರ್ಟ್ ಹಾಕ್ಕೊಂಡು ಬರ್ತೇನೋ ಇರೋ ಅಂತಾರೆ ನಟರಾಜ. ಶರ್ಟ್ ಹಾಕೋತಾರೆ. ನನ್ನ ಫ್ರೆಂಡ್ ಗಾಡಿ ಇಸ್ಕೊಡ್ತೀನಿ, ಅಲ್ಲಿವರೆಗೂ ಆಟೋದಲ್ಲಿ ಬನ್ನಿ ಅಂತ ಕಂಟಿ ಗಾಡಿ ಸ್ಟಾರ್ಟ್ ಮಾಡ್ತಾನೆ. ಮುತ್ತು ಮೈ ಓಡ್ತಾ ಹೋಗ್ತಾರೆ. ನಾನು ಬರ್ತೀನಿ ಇರೋ ಅಂತ ನಟರಾಜ. ಕಂಟಿ ಗಾಡಿ ಹತ್ತೋಕ್ಕೆ ಬಂದರೆ ನೀವು ಇಲ್ಲೇ ಇರಿ ಅಂತ ಕಂಟಿ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಹೋಗ್ತಾನೆ. ಏನರೋ ನೀವು ಈ ಫೈಟ್ ಮಾಸ್ಟರ್ನ ಬಿಟ್ಟು ಹೋಗ್ತಿದ್ದೀರಾ, ಅಲ್ಲೇನು ಫೈಟ್ ಮಾಡ್ತೀರಾ ನೀವು ಅಂತಾರೆ ನಟರಾಜ. ಈಚೆ ದಾಸ ಮುಖಕ್ಕೆಲ್ಲ ಮಾಸ್ಕ್ ಹಾಕ್ಕೊಂಡು ಹರಿ ಹತ್ರ ರೌಡಿಗಳ ಜೊತೆ ಬರ್ತಾನೆ. ಮುಖ ಎಲ್ಲ ಫುಲ್ ಕವರ್ ಆಗಿರುತ್ತೆ. ಪ್ಲಾಸ್ಟರ್ ತೆಗಿ ಅಂತ ದಾಸ ಸನ್ನೆ ಮಾಡ್ತಾನೆ. ಹರಿ ಬಾಯಿಂದ ಪ್ಲಾಸ್ಟರ್ ತೆಗಿತಾರೆ. ಏಯ್ ಯಾರೋ ನೀನು, ನನ್ನ ಯಾಕೋ ಕಿಡ್ನಾಪ್ ಮಾಡಿದ್ಯಾ, ಏನು ಬೇಕೋ ನಿನಗೆ ಅಂತಾನೆ ಹರಿ. ಆಗ ದಾಸ ದೊಣ್ಣೆ ತಗೊಂಡು ಹರಿ ಹತ್ರ ಬರ್ತಾನೆ. ಏನೋ ಮಾಡ್ತಿದ್ಯಾ, ಬೇಡ ಕಣೋ ಅಂತಾನೆ ಹರಿ. ಆಗ ದಾಸ ಹರಿಗೆ ಚೆನ್ನಾಗಿ ಬಾರಿಸ್ತಾನೆ. ನೀವೆಲ್ಲ ಒಂದೇ ಗ್ಯಾಂಗ್ನವರು ಅಲ್ವಾ, ನನ್ನ ಕಿಡ್ನಾಪ್ ಮಾಡಿದವರು, ಹಣ ಕದ್ದವರು ಎಲ್ಲ ಒಂದೇ ಗ್ಯಾಂಗು. ನೋಡಿ, ನನ್ನ ನಂಬಿ ಅವ್ರು ಹಣ ಒಡವೆ ಎಲ್ಲ ಕೊಟ್ಟು ಕಳಿಸಿದ್ದಾರೆ. ನಾನು ಅದನ್ನು ಸೇಫಾಗಿ ತೊಗೊಂಡೋಗಿ ತಲುಪಿಸ್ಬೇಕು. ಇದು ನನ್ನ ಲೈಫ್ ಪ್ರಶ್ನೆ, ಪ್ಲೀಸ್ ಆಟ ಆಡಬೇಡಿ ಕಣ್ರೋ, ನನ್ನ ಇಲ್ಲಿಂದ ಬಿಟ್ಬಿಡಿ, ಅರ್ಥ ಮಾಡ್ಕೊಳ್ರೋ ಅಂತಾನೆ ಹರಿ. ಆಗ ದಾಸ ಮತ್ತೆ ಹೊಡಿತಾನೆ. ಆಗ ಹರಿ, ಗಂಡ್ಸೇನೋ ನೀನು, ಕಟ್ಟಾಕ್ಬಿಟ್ಟು ಹೊಡಿತಿದ್ಯಲ್ಲ, ಕಟ್ಬಿಟ್ಟು ನೋಡು, ನಾನೇನು ಅನ್ನೋದನ್ನು ತೋರಿಸ್ತೀನಿ ಅಂತಾನೆ ಹರಿ. ಆಗ ಮತ್ತೆ ಹೊಡಿತಾನೆ ದಾಸ. ಬಾಸ್ ಸಾಕು ನಿಲ್ಲಿಸಿ. ಆಮೇಲೆ ಅವನು ಡೆಡ್ ಆಗ್ತಾನೆ. ಕೇಸ್ ತುಂಬ ಸ್ಟ್ರಾಂಗ್ ಆಗುತ್ತೆ, ನಮಗೆ ಜೈಲೇ ಗತಿ ಅಂತಾರೆ ರೌಡಿಗಳು. ಆಗ ದಾಸ ಹರಿ ಮೂಗ್ ಹತ್ರ ಕೈ ಬೆರಳನ್ನು ಹಿಡಿದು ಉಸಿರಾಡ್ತಿದ್ದಾನ ಅಂತ ನೋಡಿ ಅಲ್ಲಿಂದ ಹೋಗ್ತಾನೆ. ಈಚೆ ಕಂಟಿ ಮೈ ಮುತ್ತು ಹರಿನ ಹುಡ್ಕೊಂಡು ಗಾಡೀಲಿ ಬರ್ತಿರ್ತಾರೆ. ಆಗ ವೈಭವಿ ಕಂಟಿಗೆ ಕಾಲ್ ಮಾಡ್ತಾಳೆ. ಕಂಟಿ ಗಾಡಿ ನಿಲ್ಲಿಸಿ ಕಾಲ್ ನೋಡಿ ಕಾಲ್ ಕಟ್ ಮಾಡ್ತಾನೆ. ಯಾಕೆ ಗಾಡಿ ನಿಲ್ಲಿಸಿದೆ ಅಂತಾನೆ ಮುತ್ತು. ಯಾರೋ ಕಸ್ಟಮರ್ಸ್ ಕಾಲ್ ಅಣ್ಣ ಅಂತಾನೆ ಕಂಟಿ. ಯಾವ ಕಸ್ಟಮರೋ, ಯಾವಾಗಲೂ ಇಷ್ಟು ಹೊತ್ತಲ್ಲೇ ಫೋನ್ ಮಾಡ್ತಾರೆ ನಿನಗೆ ಅಂತಾನೆ ಮುತ್ತು. ರೆಗ್ಯುಲರ್ ಕಸ್ಟಮರ್ ಅಣ್ಣ, ಯಾವಾಗಲೂ ಟಾರ್ಚರ್ ಇದ್ದಿದೆ, ಬನ್ನಿ ಬನ್ನಿ ಅಣ್ಣ ಅಂತ ಹೋಗ್ತಾನೆ ಕಂಟಿ. ನನ್ನ ಕಾಲ್ ಕಟ್ ಮಾಡ್ತೀಯಾ ಅಂತ ವೈಭವಿ ಮತ್ತೆ ಕಾಲ್ ಮಾಡ್ತಾಳೆ. ಆಗ ಕಂಟಿ ಕಾಲ್ ರಿಸೀವ್ ಮಾಡಿ, ಯಾಕೆ ಪದೇ ಪದೇ ಫೋನ್ ಮಾಡ್ತಿದ್ಯಾ ಅಂತಾನೆ. ಕಾಲ್ ಕಟ್ ಮಾಡ್ತಿದ್ದೀನಿ ಅಂತ ಗೊತ್ತು ತಾನೆ, ರಿಸೀವ್ ಮಾಡಿ ಮಾತಾಡೋಕ್ಕಾಗಲ್ವಾ ಅಂತಾಳೆ ವೈಭವಿ. ನಾನು ನಿನ್ನ ಹತ್ರ ಆಮೇಲೆ ಮಾತಾಡ್ತೀನಿ, ಈ ಫೋನ್ ಇಡು ಅಂತಾನೆ ಕಂಟಿ. ಆಗಲ್ಲ, ರಿಸೀವ್ ಮಾಡಿದೆಯಾ ತಾನೆ, ಬೆಳಿಗ್ಗೆ ಮಾಡ್ತೀನಿ ಅಂದೆ ತಾನೆ ಅಂತಾನೆ ಕಂಟಿ. ಈಗ ಮಾತಾಡೋಕ್ಕೆ ಏನು ಪ್ರಾಬ್ಲಮ್ ಅಂತ ಕೇಳಿದೆ ಅಂತಾಳೆ ವೈಭವಿ. ಏಯ್ ಫೋನ್ ಇಟ್ಟರೆ ಸರಿ, ಇವಾಗ ಹೇಳಿದ್ದೆ ಪದೇ ಪದೇ ಹೇಳೋಕ್ಕೆ ನನಗೆ ಟೈಮ್ ಇಲ್ಲ ಇವಾಗ ಅಂತ ಕಂಟಿ ಕಾಲ್ ಕಟ್ ಮಾಡ್ತಾನೆ. ಕಟ್ ಮಾಡ್ತೀಯ ಅಂತ ಮತ್ತೆ ಕಾಲ್ ಮಾಡ್ತಾಳೆ ವೈಭವಿ. ಏಯ್ ಮತ್ತೆ ಯಾಕೆ ಕಾಲ್ ಮಾಡ್ತೀಯ ಅಂತಾನೆ ಕಂಟಿ. ನಿಜ ಹೇಳು, ಎಲ್ಲಿದೆಯಾ, ಹೊರಗಡೆ ಇರೋ ತರಹ ಸೌಂಡ್ ಕೇಳಿಸ್ತಿದೆ, ಇಷ್ಟೊತ್ತಲ್ಲಿ ಎಲ್ಲಿ ಊರ್ಸೋತಕ್ಕೆ ಹೋಗಿದ್ಯಾ, ಗೊತ್ತಾಯ್ತು ಡ್ರಿಂಕ್ಸ್ ಮಾಡೋಕ್ಕೆ ಹೋಗಿದ್ಯಾ, ಏನು ಪಾರ್ಟಿ ಇವತ್ತು ಅಂತಾಳೆ ವೈಭವಿ. ಏಯ್ ಇಡೇ ಫೋನು ಅಂತ ಕಂಟಿ ಕಾಲ್ ಕಟ್ ಮಾಡಿ ಅಲ್ಲಿಂದ ಹೊರಡ್ತಾನೆ. ಈಚೆ ಚಂದನ ಮುತ್ತುಗೆ ಕಾಲ್ ಮಾಡ್ತಾಳೆ. ಅಣ್ಣ ಅಣ್ಣ ಗಾಡಿ ನಿಲ್ಲಿಸು, ಅತ್ತಿಗೆ ಅಂತ ಫೋನ್ ಕೊಡ್ತಾನೆ ಮೈ. ಹೇಳಮ್ಮ ಚಂದನ ಅಂತಾನೆ ಮುತ್ತು. ಹರಿಯವರೇ ಏನಾದರೂ ಬಂದ್ರಾ ಅಂತಾಳೆ ಚಂದನ. ನೀನೇನೂ ಗಾಬರಿ ಆಗಬೇಡ ಅಮ್ಮ, ಹರಿ ಬೆಳಿಗ್ಗೆ ಅಷ್ಟರಲ್ಲಿ ಮನೇಲಿರ್ತಾನೆ, ನಾವು ಅವನ್ನ ಕರ್ಕೊಂಡು ಬಂದೇ ಬರ್ತೀವಿ, ಧೈರ್ಯವಾಗಿರು ಅಂತಾನೆ ಮುತ್ತು. ಸರಿ ಅಣ್ಣ ಅಂತಾಳೆ ಚಂದನ. ಮುತ್ತು ಕಾಲ್ ಕಟ್ ಮಾಡಿ ಅಲ್ಲಿಂದ ಹೊರಡ್ತಾನೆ. ಈಚೆ ಹರಿಗೆ ತುಂಬ ಸುಸ್ತಾಗಿರುತ್ತೆ. ಈಚೆ ದಿವ್ಯಾ, ಅತ್ತೆ ಅಳಬೇಡಿ ಅತ್ತೆ, ಸಮಾಧಾನ ಮಾಡ್ಕೊಳ್ಳಿ, ಬೆಳಿಗ್ಗೆಯಿಂದನೂ ಏನೂ ತಿಂದಿಲ್ಲ, ಅಟ್ಲೀಸ್ಟ್ ಈ ಹಾಲನ್ನಾದರೂ ಕುಡೀರಿ ಅಂತಾಳೆ. ಬೇಡ ಬಿಡು ದಿವ್ಯಾ, ನನ್ನ ಮಗಳು
ಜೀವನನೇ ಹಾಳಾಗಿ ಹೋಗ್ತಿದೆ, ಇನ್ಯಾರಿಗೋಸ್ಕರ ಬದುಕಿರಬೇಕು, ಸತ್ತು ಹೋದರೆ ಬೆಟರ್ ಅನ್ನಿಸ್ತಿದೆ ಅಂತಾರೆ ಚಂದನ ಅಮ್ಮ. ಎಂತ ಮಾತಾಡ್ತಿದ್ದೀರಾ, ಬಿಡ್ತು ಅನ್ನಿ ಪ್ಲೀಸ್ ಅತ್ತೆ, ಸ್ವಲ್ಪ ಕುಡೀರಿ ಅಂತಾಳೆ ದಿವ್ಯಾ. ಬೇಡ ದಿವ್ಯಾ ಅಂತಾರೆ ಅಮ್ಮ. ಆಗ ದಾಸ ಕುಂಟ ಬಂದು ಸೋಫಾದಲ್ಲಿ ಕೂತ್ಕೋತಾನೆ. ಮಹಾಬಲ ಬಂದು ಅಲ್ಲಿರೋ ನೀರಿನ ಪಾತ್ರೆನ ಕಾಲಲ್ಲಿ ತುಳಿದು ಬಿಸಾಕ್ತಾರೆ. ರೀ ಏನ್ರಿ ಆಯಿತು ಅಂತಾರೆ ದಾಕ್ಷಾಯಿಣಿ. ಏನಾಯ್ತಾ, ಹರಿ ಸಿಕ್ಕಿದ್ರ ಅಪ್ಪ, ಅವರಿಗೆ ಏನಾದರೂ ತೊಂದರೆ ಆಗಿದೆಯಾ ಅಂತಾಳೆ ಚಂದನ. ಅವನಿಗೇನಮ್ಮ ತೊಂದರೆ, ಅವನಿಂದ ನಮಗೆ ತೊಂದರೆ ಆಗ್ತಿರೋದು. ನೋಡಮ್ಮ ಚಂದನ, ಹಣ ಚಿಹ್ನೆ ಎಲ್ಲ ಎತ್ಕೊಂಡು ಹೊರಟೋದ, ಎಲ್ಲ ಕಡೆ ಹುಡುಕಾಯ್ತು, ನಮ್ಮ ಕಣ್ಣಿಗೆ ಕಾಣಬಾರ್ದು ಅಂತ ಸರಿಯಾಗಿ ಎಸ್ಕೇಪ್ ಆಗಿದ್ದಾನೆ ಅಂತಾರೆ ಮಹಾಬಲ. ರೀ ಮೊದಲು ನೀವು ಸಮಾಧಾನ ಮಾಡ್ಕೊಳ್ಳಿ, ನೀವು ಟೆನ್ಷನ್ ಮಾಡ್ಕೊಳ್ಬಾರ್ದು ಅಂತ ಡಾಕ್ಟ್ರ್ ಹೇಳಿದ್ದಾರೆ ತಾನೇ ಅಂತಾರೆ ದಾಕ್ಷಾಯಿಣಿ. ಬದುಕಿದ್ದು ಏನು ಮಾಡಬೇಕು, ಪ್ರೀತಿಯಿಂದ ಸಾಕಿದ ಮಗಳನ್ನ ಕರ್ಕೊಂಡು ಹೋದ, ಈಗ ಸಂಪಾದನೆ ಮಾಡಿರೋ ದುಡ್ಡು ಚಿನ್ನನ ಎತ್ಕೊಂಡು ಹೋಗಿದ್ದಾನೆ, ಈಗ ಉಳಿದಿರೋದು ಈ ಜೀವ ಮಾತ್ರ, ಇದನ್ನು ಬೇಕಿದ್ರೆ ತಗೊಂಡು ಹೋಗಲಿ ಅಂತ ಎದೆ ಹಿಡ್ಕೊಂಡು ಕೂತ್ಕೋತಾರೆ ಮಹಾಬಲ. ಆಗ ದಾಕ್ಷಾಯಿಣಿ ನೀರನ್ನು ಕೊಡ್ತಾರೆ. ರೀ ಸಮಾಧಾನ ಮಾಡ್ಕೊಳ್ರಿ, ಕೋಪ ಮಾಡಿಕೊಂಡು ನಾವೇನು ಮಾಡೋಕ್ಕಾಗತ್ತೆ ಅಂತಾರೆ ದಾಕ್ಷಾಯಿಣಿ. ಅವನ್ನ ನಂಬಿ ನಾವು ಕೆಟ್ವಿ ಅಷ್ಟೇ ಅಂತಾನೆ ದಾಸ. ಕೇಳಿದ್ದೇನೆ ನಿಮ್ಮ ಅಣ್ಣ ಹೇಳಿದ್ದು, ಅಂಥವನ್ನೆಲ್ಲ ಹಿಂಗೆ ಅಂತ ಹೇಳ್ತಿದ್ದೆ ಅಲ್ಲ, ಈಗೇನು ಹೇಳ್ತೀಯಾ ಅಂತಾರೆ ದಾಕ್ಷಾಯಿಣಿ. ಆಗ ಮಹಾಬಲ ಚಂದನ ಹತ್ರ ಬಂದು, ಮಗಳೇ ಚಂದನ, ನೀನು ಈಗಲೂ ಅವನ್ನ ನಂಬ್ತೀಯ, ನಿನ್ನ ಅಪ್ಪನ ಮುಂದೆ ಅವನು ದ್ರೋಹಿ ಅಂತ ನಿರೂಪಿಸಿಬಿಟ್ಟ, ಅವನ ನಂಬಿ ಎಂಥ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದೆ, ನಮ್ಮನ್ನೇ ಅಮರ್ಸ್ಬಿಟ್ಟ, ಇನ್ನು ನಿನ್ನ ಸುಮ್ಮನೆ ಬಿಡ್ತಾನ ಮಗಳೇ, ಬೇಡ ಮಗಳೇ ಬೇಡ ಕಂದ, ಇನ್ನು ನಿನ್ನ ಜೀವನದಲ್ಲಿ ಅವನು ಮತ್ತೆ ಬರೋದು ಬೇಡ, ಅವನಿಂದ ತುಂಬ ಅನುಭವಿಸ್ಬಿಟ್ಟಿದ್ದೀನಿ ಮಗಳೇ, ಕಳ್ಕೊಂಡಿರೋ ಹಣನ ನಾನು ಮತ್ತೆ ಸಂಪಾದನೆ ಮಾಡ್ಬೋದು, ಆದರೆ ನಿನ್ನ ಕಳ್ಕೊಂಡ್ಬಿಟ್ರೆ ನಾನು ಮತ್ತೆ ಸಂಪಾದನೆ ಮಾಡೋಕ್ಕಾಗಲ್ಲ ಅಲ್ವಾ ಮಗಳೇ, ನೀನು ಅವನ ಜೊತೆ ಇಷ್ಟು ದಿನ ಜೀವನ ಮಾಡಿದ್ದೆ ಅನ್ನೋದನ್ನು ಮರ್ತ್ಬಿಡು. ಅಲ್ಲಮ್ಮ, ಅಂಥ ವಂಚಕರ ಜೊತೆ ನೀನು ಇಷ್ಟು ದಿನ ಇದ್ದೆ ಅಂದರೆ ನನಗೆ ನಂಬೋಕ್ಕಾಗ್ತಿಲ್ಲ, ಇನ್ಮೇಲೆ ಆ ಮನೆಗೆ ಹೋಗೋ ಯೋಚನೆ ಮಾಡಬೇಡ, ಸರಿಯಾದ ಟೈಮ್ಗೆ ನಾನು ಆ ಮನೆಗೆ ಬಂದೆ, ನಿನ್ನ ಉಳಿಸ್ದೆ, ಬಚಾವಾದೆ ಅಂತ ಸಂತೋಷ ಪಡು ಮಗಳೇ. ಒಂದು ವೇಳೆ ನಿನಗೇನಾದರೂ ಆಗಿದ್ದಿದ್ರೆ ನಾವೆಲ್ಲರೂ ಏನು ಮಾಡಬೇಕಾಗಿತ್ತು ಹೇಳು, ಸಾಕು, ಇಂಥ ಜೀವನ ನಿನಗೆ ಸಾಕು, ನಿನಗೆ ಡಿವೋರ್ಸ್ ಕೊಡಿಸೋ ಜವಾಬ್ದಾರಿ ನಂದು ಮಗಳೇ, ನಿನ್ನ ಕನಸು ಏನಿದೆ ನಾವು ಈಡೇರಿಸ್ತೀವಿ, ಕೆಲಸಕ್ಕೆ ಹೋಗ್ಬೇಕಾ ಹೋಗು, ಮುಂದೆ ಓದಬೇಕಾ ಓದು, ಎಷ್ಟು ಬೇಕಾದರೂ ಓದು, ಈ ಅಪ್ಪ ಓದಿಸ್ತಾನೆ ಮಗಳೇ, ಆದರೆ ನೀನು ಏನೇ ಮಾಡೋದಿದ್ರು ಇಲ್ಲಿಂದನೇ ಮಾಡು ಮಗಳೇ, ಅಂತ ಕೆಟ್ಟ ಮನುಷ್ಯರ ಜೊತೆ ಇರೋ ಕನಸನ್ನು ಬಿಟ್ಬಿಡು ಅಂತ ಚಂದನ ಕೆನ್ನೆ ಮುಟ್ಟಿ, ಇಷ್ಟೇ ಅಮ್ಮ ಈ ನಿಮ್ಮ ಅಪ್ಪ ನಿನ್ನ ಹತ್ರ ಕೇಳ್ಕೊಳ್ಳೋದು ಅಂತ ಕಣ್ಣೀರು ಒರೆಸ್ಕೊಂಡು ಮಹಾಬಲ ಅಲ್ಲಿಂದ ಹೋಗ್ತಾರೆ. ಆಗ ದಾಸ ಕುಂಟ ಚಂದನ ಹತ್ರ ಬಂದು, ಚಂದು ನಮ್ಮ ಮಾತನ್ನು ಕೇಳಿದೆ, ಅವನ ಜೊತೆ ಹೋಗಿ ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ, ಈಗ ನೋಡು ಯಾವ ಪರಿಸ್ಥಿತಿಗೆ ಬಂದು ನಿಂತಿದ್ಯಾ ನೋಡು, ಈಗಲಾದರೂ ಅರ್ಥ ಮಾಡ್ಕೊಳ್ಳಮ್ಮ, ಅಪ್ಪ ಏನೇ ಮಾಡಿದ್ರು ನಿನ್ನ ಒಳ್ಳೆಯದಕ್ಕೆ ಮಾಡ್ತಾರೆ ಕಣೆ, ಅರ್ಥ ಮಾಡ್ಕೊ ಅಂತ ದಾಸನು ಹೋಗ್ತಾನೆ. ಈಚೆ ಕಂಟೆ ಮುತ್ತು ಮೈ ರೋಡಲ್ಲಿ ನಿಂತ್ಕೊಂಡಿರ್ತಾರೆ. ಚಿಕ್ಕಮಂಗ್ಳೂರಿಗೆ ಬಂದಾಯ್ತು ಕಣ್ರು, ಮುಂದೆ ಏನು ಮಾಡೋದು ಅಂತಾನೆ ಮುತ್ತು. ಹರಿ ಅಣ್ಣ ಎಲ್ಲಿದ್ದಾನೆ ಗೊತ್ತಿಲ್ಲ, ಎಲ್ಲಂತ ಹೋಗಿ ಹುಡ್ಕೋದು ಅಣ್ಣ ಅಂತಾನೆ ಮೈ. ಅಣ್ಣ ಡೈರೆಕ್ಟಾಗಿ ಅವ್ರ ಮನೆಗೆ ಹೋಗಿ ಮಾತಾಡೋಣ ಅಂತಾನೆ ಕಂಟಿ. ಚಂದನ ಮನೆಗೆ ಹೋಗಿ ಏನು ಅಂತ ಮಾತಾಡೋದು, ಮೊದಲೇ ಅವ್ರ ಹರಿ ಬಗ್ಗೆ ತಪ್ಪಾಗಿ ಮಾತಾಡ್ತಿದ್ದಾರೆ, ಈಗ ನಾವು ಹೋಗಿ ಮಾತಾಡಿದರೆ ದೊಡ್ಡ ಗಲಾಟೆನೇ ಶುರುವಾಗುತ್ತೆ, ಸುಮ್ಮನೆ ಅವ್ರ ಮನೆಗೆ ಹೋಗಿ ಟೈಮ್ ವೇಸ್ಟ್ ಮಾಡೋ ಬದಲು ಹರಿ ಎಲ್ಲಿದ್ದಾನೆ ಅಂತ ನಾವೇ ಹುಡ್ಕೋಣ ಅಂತಾನೆ ಮುತ್ತು. ಇದಕ್ಕೆಲ್ಲ ಅವರೇ ತಾನೇ ಕಾರಣ ಅಣ್ಣ, ಕೇಳೋ ಹಾಗೆ ಕೇಳಿದರೆ ಅವ್ರು ಬಾಯಿ ಬಿಡದೆ ಏನನ್ನ ಮಾಡ್ತಾರೆ ಅಂತಾನೆ ಕಂಟಿ. ಆಧಾರ ಇಲ್ಲದೆ ನಾವು ಹಾಗೆಲ್ಲ ಹೋಗೋಕ್ಕಾಗಲ್ಲ ಕಂಟಿ, ಇದು ಹರಿ ಜೀವನದ ಪ್ರಶ್ನೆ, ಮೊದಲೇ ಚಂದನ ಆ ಮನೇಲಿ ಇದ್ದಾರೆ ಅಂತಾನೆ ಮುತ್ತು. ಅಣ್ಣ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಮೊದಲು ಹರಿಯಣ್ಣ ಎಲ್ಲಿದ್ದಾನೆ ಅಂತ ಹುಡ್ಕೋಣ, ಯಾರನ್ನಾದರೂ ವಿಚಾರಿಸೋಣ ಅಂದರೆ ಇಲ್ಲಿ ಯಾರೂ ನಮಗೆ ಗೊತ್ತಿಲ್ವೇ ಅಂತಾನೆ ಮೈ. ಗೊತ್ತಿದ್ರು ಏನು ಅಂತ ವಿಚಾರಿಸೋದು, ಹರಿ ಬಗ್ಗೆ ಏನು ಅಂತ ವಿಚಾರಿಸೋದು ಅಂತಾನೆ ಮುತ್ತು. ಹರಿ ಎಲ್ಲೋ ಹೋಗಿದ್ದಾನೆ ಅಂತ ಅತ್ತಿಗೆ ಹೇಳಿದರು ಅಂತಾನೆ ಕಂಟಿ. ಅದು ಯಾವುದೋ ಊರು ಹೇಳಿದ್ಲು ಕಣೋ, ಟೆನ್ಷನಲ್ಲಿ ಮರ್ತುಬಿಟ್ಟೆ ನಾನು, ಇರು ಅವಳಿಗೆ ಫೋನ್ ಮಾಡ್ತೀನಿ, ಫೋನ್ ಕೊಡು ಅಂತ ಕಾಲ್ ಮಾಡ್ತಾನೆ ಮುತ್ತು. ಅಣ್ಣ ಹರಿಯವ್ರು ಏನಾದರೂ ಬಂದ್ರಾ ಅಂತ ಚಂದನ ಕೇಳ್ತಾಳೆ. ಇಲ್ಲಮ್ಮ, ನಾವು ಅವನ್ನ ಹುಡ್ಕೊಂಡು ಚಿಕ್ಕಮಂಗ್ಳೂರಿಗೆ ಬಂದಿದ್ದೀವಿ ಅಂತಾನೆ ಮುತ್ತು. ಹೌದಾ, ಇವಾಗ ಎಲ್ಲಿದ್ದಾರೆ ಅಣ್ಣ ಅಂತಾಳೆ ಚಂದನ. ಇಲ್ಲೇ ಇದ್ದೀವಮ್ಮ, ನಿಮ್ಮ ಅಪ್ಪ ಹರಿನ ಎಲ್ಲಿ ಕಳಿಸಿದ್ದಾರೆ ಅಂತ ಹೇಳಿದೆ ನೀನು ಅಂತಾನೆ ಮುತ್ತು. ಮಂಡ್ಯಗೆ ಅಣ್ಣ ಅಂತಾಳೆ ಚಂದನ. ಸರಿ ಅಮ್ಮ ಸರಿ ಅಂತಾನೆ ಮುತ್ತು. ಅಣ್ಣ ಹರಿಯವರಿಗೇನ ಅಪಾಯ ಆಗಿಲ್ಲ ಅಲ್ವಾ ಅಂತಾಳೆ ಚಂದನ. ನೀನೇನು ಯೋಚನೆ ಮಾಡಬೇಡ, ಕೊಲ್ಲೋದಕ್ಕೆ ಒಬ್ಬ ಇದ್ದರೆ ಕಾಯೋದಕ್ಕೆ ಒಬ್ಬ ಬರ್ತಾನೆ, ನೀನು ಧೈರ್ಯವಾಗಿರು, ಹರಿಗೇನೂ ಆಗಲ್ಲ, ಬೆಳಗಾಗೋ ಅಷ್ಟರಲ್ಲಿ ಮನೇಲಿರ್ತಾನೆ, ನಮ್ಮ ಹರಿ ಕಳ್ತನ ಮಾಡಿಲ್ಲ ಅಂತ ನಿಮ್ಮ ಮನೆಯವರಿಗೆಲ್ಲರಿಗೂ ಗೊತ್ತಾಗುತ್ತೆ, ಅಲ್ಲಿವರೆಗೂ ನಿನಗೇನು ಗೊತ್ತಿಲ್ಲದೆ ಇರೋ ಥರ ಇದ್ಬಿಡಮ್ಮ, ಯಾವುದೇ ಕಾರಣಕ್ಕೂ ನಿಮ್ಮ ಮನೆಯವರಿಗೆ ನಾವು ಹರಿಯವರನ್ನು ಹುಡುಕ್ತಾ ಇರೋದು ವಿಚಾರ ಗೊತ್ತಾಗೋದು ಬೇಡ ಅಮ್ಮ ಅಂತಾನೆ ಮುತ್ತು. ಯಾಕಣ್ಣ ಅಂತಾಳೆ ಚಂದನ. ಬೆಳಿಗ್ಗೆ ನಿನಗೆಲ್ಲ ಗೊತ್ತಾಗುತ್ತೆ ಅಂತಾನೆ ಮುತ್ತು. ಅಣ್ಣ ಮನೇಲಿ ಅಪ್ಪ ಅಣ್ಣನೂ ಹರಿಯವರನ್ನು ಹುಡುಕ್ತಿದ್ದಾರೆ ಅಂತಾಳೆ ಚಂದನ. ಅವ್ರ ಪಾಡಿಗೆ ಅವ್ರು ಹುಡುಕ್ಲಿ, ನಮ್ಮ ವಿಷಯ ಏನು ಹೇಳೋಕೆ ಹೋಗ್ಬೇಡ ಅಂತಾನೆ ಮುತ್ತು. ಸರಿ ಅಣ್ಣ, ನಾನೇನು ಹೇಳಲ್ಲ ಅಂತ ಕಾಲ್ ಕಟ್ ಮಾಡ್ತಾಳೆ ಚಂದನ.
ಈಚೆ ಕಂಟಿ ಹರಿನ ಹುಡ್ಕೋಕೆ ನಮ್ಮ ಹತ್ರ ಬರೀ 6 ಗಂಟೆ ಮಾತ್ರ ಇರೋದು ಅಂತಾನೆ. ಮುತ್ತು ಅಣ್ಣ ಹರಿನ ಎಲ್ಲಿ ಕಳಿಸಿದ್ದಾರೆ ಅಂದರು ಅತ್ತಿಗೆ ಅಂತಾನೆ ಕಂಟಿ. ಮಂಡ್ಯಗೆ ಅಂತಾನೆ ಮುತ್ತು. ಮೈ ರೂಟ್ ಮ್ಯಾಪ್ ಓಪನ್ ಮಾಡು ಅಂತಾನೆ ಕಂಟಿ. ಮೈ ಮೊಬೈಲ್ನಲ್ಲಿ ರೂಟ್ ಮ್ಯಾಪ್ ಓಪನ್ ಮಾಡ್ತಾನೆ. 3 ರೂಟು ಇದೆ ಅಣ್ಣ, ಅದರಲ್ಲಿ ಒಂದು ಹೈವೇ. ಹರಿ ಯಾವಾಗಲೂ ಶಾರ್ಟ್ಕಟ್ಟಲ್ಲೇ ಚೂಸ್ ಮಾಡೋದು, ಅದಕ್ಕೆ ಅವನು ಹೈವೇನಲ್ಲಿ ಅಂತೂ ಹೋಗಿರಲ್ಲ. ಇನ್ನೊಂದು ಬಂದು ಸುತ್ತಾಡ್ಕೊಂಡು ಹೋಗಬೇಕು, ಇದರಲ್ಲಂತೂ ಹೋಗಿರಲ್ಲ. ಇನ್ನುಳಿದಿರೋದು ಇದೊಂದು ಶಾರ್ಟ್ಕಟ್ಟು ಅಂತಾನೆ ಕಂಟಿ. ಈ ರೂಟಲ್ಲಿ ಹೋದರೆ ಹರಿಯಣ್ಣ ಸಿಗ್ತಾನಲ್ವ ಅಣ್ಣ ಅಂತಾನೆ ಮಹಿ. ಸರಿ ಇದೇ ರೂಟಲ್ಲಿ ಹೋಗೋಣ ಅಂತಾನೆ ಕಂಟಿ. ಆಗ ಕಂಟಿಗೆ ಮತ್ತೆ ಕಾಲ್ ಬರುತ್ತೆ. ಯಾರು ಅದು ಅಂತಾನೆ ಮುತ್ತು. ಬಂದೆ 1 ನಿಮಿಷ ಅಣ್ಣ ಅಂತ ಈಚೆ ಬಂದು ಕಾಲ್ ರಿಸೀವ್ ಮಾಡಿ, ಏನೇ ನಿನಗೆ ಯಾಕೆ ಇಷ್ಟು ರಾತ್ರಿಲಿ ಕಾಲ್ ಮಾಡ್ತಿದ್ಯಾ ಅಂತಾನೆ ಕಂಟಿ. ಏನು ಬೇಕು ಅಂತ ನಿನಗೆ ಗೊತ್ತಿಲ್ವಾ? ಕಾಲ್ ರಿಸೀವ್ ಮಾಡಿ ಏನು ಬೇಕು ಅಂತ ಕೇಳೋಕ್ಕಾಗುತ್ತೆ, ಮಾತಾಡೋಕ್ಕಾಗಲ್ವಾ ಅಂತಾಳೆ ವೈಭವಿ. ರಾತ್ರಿ 1 ಗಂಟೆ ಆಯಿತು, ನಿದ್ದೆ ಮಾಡಲ್ವಾ ನೀನು ಅಂತಾನೆ ಕಂಟಿ. ನೀನು ಮಾತಾಡಿದರೆ ತಾನೇ ನನಗೆ ನಿದ್ದೆ ಬರೋದು, ನೀನು ಕಾಲ್ ಕಟ್ ಮಾಡಿದರೆ ಹೇಗೆ ನಿದ್ದೆ ಮಾಡಲಿ ನಾನು ಅಂತಾಳೆ ವೈಭವಿ. ನಿನಗೆ ನಾನು ಎಷ್ಟು ದಿವಸದಿಂದ ಗೊತ್ತು, ದಿನ ನನ್ನ ಹತ್ರ ಮಾತಾಡೋ ರೀತಿ ಹೇಳ್ತಿದ್ಯಾ ಅಂತಾನೆ ಕಂಟಿ. ಮಾತಾಡಬೇಕು ಅಂತ ಆಸೆಯಿಂದ ನೀನು ಕಾಲ್ ಮಾಡಿದೆ ಅಂತಾಳೆ ವೈಭವಿ. ನಾನು ಬೆಳಿಗ್ಗೆ ಮಾಡ್ತೆ ಅಂದೆ ತಾನೆ, ನೋಡು ನಾನು ಟೆನ್ಷನಲ್ಲಿದ್ದೀನಿ, ಅರ್ಥ ಮಾಡ್ಕೊ ಅಂತಾನೆ ಕಂಟಿ. ಹಾಂ ಗೊತ್ತಾಯಿತು, ನಾನು ಮಾತಾಡೋಕ್ಕೆ ಶುರು ಮಾಡಿ 1 ವಾರ ಆಗಿಲ್ಲ, ಆಗಲೇ ನಾನು ಬೇಜಾರಾಗಿಬಿಟ್ಟೆ ಅಲ್ವಾ ಅಂತಾಳೆ ವೈಭವಿ. ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ, ನಾನು ಟೆನ್ಷನಲ್ಲಿದ್ದೀನಿ ಅಂತಾನೆ ಕಂಟಿ. ಏನು ಟೆನ್ಷನ್, ನನ್ನ ಹತ್ರ ಹೇಳ್ಕೊ ಅಂತಾಳೆ ವೈಭವಿ. ಬೆಳಿಗ್ಗೆ ಹೇಳ್ತೀನಿ, ಟಾರ್ಚರ್ ಕೊಡಬೇಡ ಅಂತ ಕಾಲ್ ಕಟ್ ಮಾಡಬೇಕು ಅನ್ನುವಾಗ ಕಾಲ್ ಕಟ್ ಮಾಡಿದರೆ ನೋಡು ನಾನು ನಿನ್ನ ಹತ್ರ ಮಾತಾಡಬೇಕು ಅಂತ ಆಸೆ ಪಟ್ಟೆ, ಅದು ಟಾರ್ಚರ್ ಆಗ್ತಿದ್ಯಾ? ಒಂದಿನ ನೀನು ನನ್ನ ಜೊತೆ ಬೆಳಿಗ್ಗೆ 3 ಗಂಟೆವರೆಗೂ ಮಾತಾಡಿದ್ದೆ, ನಾನು ಮಲಗ್ತೀನಿ ಅಂದ್ರೂ ನೀನು ಸ್ವಲ್ಪ ಹೊತ್ತು ಮಾತಾಡು ಅಂದೆ, ಆಗ ನಾನು ನಿನ್ನ ಹಾಗೆ ಹೇಳಿದ್ನ ಅಂತಾಳೆ ವೈಭವಿ. ಸುಮ್ಮನೆ ಇದ್ದು ಬಿಡು ವೈಭವಿ, ನಾನು ಹೇಳಿದೆ ತಾನೇ ಟೆನ್ಷನ್ ಇದ್ದಿದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ವ ನಿನಗೆ ಅಂತಾನೆ ಕಂಟಿ. ನೀನು ಸುಳ್ಳು ಹೇಳ್ತಿದ್ಯಾ, ನೀನು ಮನೇಲಿಲ್ಲ, ಬೇರೆ ಎಲ್ಲೋ ಇದೆಯಾ, ಮೊದಲಿನ ಥರ ಇಲ್ಲ, ನೀನು ಬದಲಾಗ್ಬಿಟ್ಟೆ, ಯಾರ ಜೊತೆನೂ ಊರು ಸುತ್ತಿದ್ಯಾ, ಯಾರು ಹೇಳು ಅಂತ ವೈಭವಿ ಹೇಳುವಾಗ ಕಂಟಿ ಸಿಟ್ಟಿಂದ ಫೋನ್ನ ಬಿಸಾಕ್ತಾನೆ. ಆಗ ಮುತ್ತು ಮತ್ತು ಮೊಯಿ ಓಡಿ ಬಂದು ಏನಾಯಿತು ಯಾರು ಅಂತ ಕೇಳ್ತಾರೆ. ಮೊಯಿ ಫೋನ್ ಎತ್ಕೊಂಡು ಫೋನ್ ಆಫ್ ಆಯ್ತಣ್ಣ ಅಂತಾನೆ. ಸರಿ ಬಾ ನೀನು ಅಂತ ಮುತ್ತು ಓಡ್ತಾನೆ. ಈಚೆ ಹರಿ ನೀರು ಹೊಟ್ಟೆ ತುಂಬ ಹಸಿತಾ ಇದೆ ಕಣ್ರೋ, ನೀರಾದರೂ ಕೊಡ್ರೋ ಅಂತ ಕೂಗ್ತಾನೆ. ಆಗ ರೌಡಿಗಳು ಟೈಮ್ ಆಯಿತು, ಹೋಟೆಲ್ ಮುಚ್ತಾರೆ, ಊಟ ಮಾಡ್ಕೊಂಡು ಬರೋಣ ಫಸ್ಟು, ನಡೀರಿ ಅಂತ ಹೊರಡ್ತಾರೆ. ಎಲ್ಲೂ ಹೋಗ್ತಿದ್ದೀರಾ, ನೀರಾದರೂ ಕೊಟ್ಟೋಗ್ರು ಅಂತಾನೆ ಹರಿ. ನೀರಾ ಕೊಡ್ತೀವಿ ಸ್ವಲ್ಪ ಇರು ಅಂತ ಒಬ್ಬ ರೌಡಿ ಬಂದು ನೀರನ್ನು ಕೊಟ್ಟು ವಾಪಸ್ ಹೋಗುವಾಗ ಅವನ ಕಿಸೆಯಿಂದ ಫೋನ್ ಬಿದ್ದೋಗುತ್ತೆ. ಆಗ ಹರಿ ಚೇರನ್ನು ಎಳ್ಕೊಂಡು ಬಂದು ಕಾಲಲ್ಲೇ ನಂಬರ್ನ ಒತ್ತಿ ಕಂಟಿಗೆ ಕಾಲ್ ಮಾಡ್ತಾನೆ. ನಾಟ್ ರೀಚಬಲ್ ಅಂತ ಬರುತ್ತೆ. ಏನು ಮಾಡಲಿ, ಸ್ವಿಚ್ ಆಫ್ ಮಾಡ್ಕೊಂಡಿದ್ಯಾ ಯಾಕೋ ಅಂತಾನೆ ಹರಿ. ಈಚೆ ದಾಸ ಅಮ್ಮ ದಾಕ್ಷಾಯಿಣಿ ಅಪ್ಪ ಅವನ ಬಗ್ಗೆ ಅಷ್ಟು ಹೇಳಿದ್ರು ಚಂದನ 1 ಮಾತು ರಿಯಾಕ್ಟ್ ಮಾಡಿಲ್ವಲ್ಲ, ಅವಳಿಗೇನಾದರೂ ನಮ್ಮ ಮೇಲೆ ಅನುಮಾನ ಬಂದಿರ್ಬೋದಾ ಅಂತಾನೆ. ಇಲ್ಲ ಕಣೋ ದಾಸು, ಅವಳಿಗೀಗ ನಿಧಾನಕ್ಕೆ ನಮ್ಮ ಮಾತಿನ ಮೇಲೆ ನಂಬಿಕೆ ಬರ್ತಿದೆ, ನಾವೀಗ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು, ಅಷ್ಟು ಸ್ವಲ್ಪ ಅನುಮಾನ ಬಂದರೂ ನಮ್ಮ ಪ್ಲಾನ್ ಎಲ್ಲ ಉಲ್ಟಾ ಆಗೋದು ಪಕ್ಕ ಅಂತಾರೆ ದಾಕ್ಷಾಯಿಣಿ. ಆಗ ದಾಸ ಅಮ್ಮ ಬಂದ್ಲು ಚಂದನ ಅಂತ. ಸಮಾಧಾನ ಮಾಡ್ಕೊಳ್ಳಮ್ಮ, ಯಾಕೆ ಅಳ್ತಿದ್ಯಾ, ಚಂದು ಇನ್ನೂ ಚಿಕ್ಕ ಹುಡುಗಿ, ಅದಕ್ಕೆ ಮೋಸ ಹೋಗಿದ್ದಾಳೆ, ನಾವು ಅವಳಿಗೆ ಬುದ್ಧಿ ಹೇಳೋಣ, ಅರ್ಥ ಮಾಡ್ಕೋತಾಳೆ, ನಮ್ಮನೆ ಮಗು ಅಲ್ವಾ ಅವಳು ಅಂತ ನಾಟಕ ಮಾಡ್ತಾನೆ ದಾಸ. ಯಾಕೋ ಅವಳಿಗೆ ನಮ್ಮ ಮನಸ್ಸು ಅರ್ಥ ಆಗ್ತಿಲ್ಲ, ನಾವು ಅವಳ ಒಳ್ಳೇದಕ್ಕಲ್ವಾ ಇಷ್ಟೆಲ್ಲ ಮಾಡ್ತಿರೋದು, ಯಾವ ತಂದೆ ತಾಯಿಗೆ ತಾನೇ ಮಕ್ಕಳನ್ನ ಗಿಣಿ ಥರ ಸಾಕಿ ಗಿಡಗನ ಕೈಗೆ ಕೊಡೋಕ್ಕೆ ಮನಸ್ಸಾಗತ್ತೆ ಹೇಳು, ಅವಳ ಮನಸ್ಸನ್ನು ಕಲ್ಲು ಮಾಡ್ಕೊಂಡಿದ್ದಾಳೆ, ನಮ್ಮನ್ನು ಸುಟ್ಟು ಬೂದಿ ಮಾಡ್ತಿದ್ದಾಳೆ, ಅಯ್ಯೋ ದೇವ್ರೆ ಅಂತ ಅಳ್ತಾ ನಾಟಕ ಮಾಡ್ತಾರೆ ದಾಕ್ಷಾಯಿಣಿ. ಚಂದನ ನೋಡ್ತಾ ನಿಂತಿರ್ತಾಳೆ. ಅಮ್ಮ ನೀನು ಟೆನ್ಷನ್ ಮಾಡ್ಕೋಬೇಡ ಅಮ್ಮ, ಅವಳು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಏನು ಮಾಡೋದು, ನಮ್ಮ ಪ್ರಯತ್ನ ನಾವು ಮಾಡೋಣ ಅಂತಾನೆ ದಾಸ. ಆಗ ಚಂದನ ಬಂದು ಅಮ್ಮ ಅಣ್ಣ ನನಗೂ ನೀವು ಹೇಳಿದ್ದು ಸರಿ ಅನ್ನಿಸ್ತಿದೆ, ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ, ನಾಳೆ ಬೆಳಿಗ್ಗೆ 7 ಗಂಟೆವರೆಗೂ ಕಾಯ್ತೀನಿ, ಅಷ್ಟರಲ್ಲಿ ಹರಿಯವರು ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ, ಒಂದು ವೇಳೆ ಅವ್ರು ಬಂದಿಲ್ಲ ಅಂದರೆ ನೀವು ಹೇಳಿದ್ದೆ ನಿಜ ಅನ್ಕೋತೀನಿ ಅಂತಾಳೆ ಚಂದನ. ಅಂದರೆ ಏನು ಮಗಳೇ ನಿನ್ನ ಮಾತಿನ ಅರ್ಥ ಅಂತಾರೆ ದಾಕ್ಷಾಯಿಣಿ. ನನ್ನ ಲೈಫು ಮುಂದೆ ಏನು ಅಂತ ಡಿಸೈಡ್ ಆಗೋದು ನಾಳೆ ಬೆಳಿಗ್ಗೆ 7 ಗಂಟೆ ಮೇಲಮ್ಮ ಅಂತ ಚಂದನ ಹೋಗ್ತಾಳೆ. ಆಗ ದಾಸ ಅಮ್ಮ ಕೊನೆಗೂ ನಮ್ಮ ದಾರಿಗೆ ಬಂದ್ಲಲ್ಲ, ಖುಷಿ ಪಡು ಅಂತಾನೆ. ನಾಳೆ ಬೆಳಿಗ್ಗೆ 7 ಗಂಟೆವರೆಗೂ ಟೈಮ್ ಕೊಟ್ಟಿದ್ದಾಳಲ್ಲ ಅಂತಾರೆ ಅಮ್ಮ. ಅದೆಲ್ಲ ವೇಸ್ಟ್ ಕಣಮ್ಮ, ನಾಳೆ ಬೆಳಿಗ್ಗೆ 7 ಗಂಟೆವರೆಗೂ ಬದುಕ್ತಾನೆ ಹರಿ ಅನ್ನೋದೇ ಗ್ಯಾರಂಟಿ ಇಲ್ಲ, ಇಲ್ಲಿ ಹೇಗಮ್ಮ ಬಂದು ಕೂತ್ಕೋತಾನೆ ಅಂತಾನೆ ದಾಸ. ಈಚೆ ಹರಿ ಮುತ್ತುಗೆ ಕಾಲ್ ಮಾಡ್ತಾನೆ. ಆಗ ಮುತ್ತು ಕಾಲ್ ಕಟ್ ಮಾಡ್ತಾನೆ. ಯಾಕಣ್ಣ ಕಾಲ್ ಕಟ್ ಮಾಡಿದೆ ಅಂತಾನೆ ಮಹಿ. ಯಾವುದೋ ಹೊಸ ನಂಬರ್ ಬಾರದಿಂದ ಇರಬೇಕು ಅಂತಾನೆ ಮುತ್ತು. ಅಣ್ಣ ರಿಸೀವ್ ಮಾಡೋಣ, ನಾನಣ್ಣ ಹರಿ ಅಂತ ಮತ್ತೆ ಕಾಲ್ ಮಾಡ್ತಾನೆ ಹರಿ. ಆಗ ಕಂಟಿ ಅಣ್ಣ ರಿಸೀವ್ ಮಾಡು ಅಂತಾನೆ. ಆಗ ಮುತ್ತು ಕಾಲ್ ರಿಸೀವ್ ಮಾಡ್ತಾನೆ. ಈಚೆ ಹರಿ ಹತ್ರ ರೌಡಿ ಬರ್ತಿರ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.